ಬಾಹ್ಯಾಕಾಶ ಸಂಸ್ಥೆ ನಾಸಾದಲ್ಲಿ ಉನ್ನತ ಹುದ್ದೆಯಲ್ಲಿರುವ 2145 ಮಂದಿ ಸಾಮೂಹಿಕ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಅತ್ಯುನ್ನತ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇದೀಗ ಅನುಭವಿಗಳ ಕೊರತೆಯನ್ನು ಎದುರಿಸುತ್ತಿದೆ ಎಂದು ಆಂತರಿಕ ದಾಖಲೆಗಳನ್ನು ಉಲ್ಲೇಖಿಸಿ ಪೊಲಿಟಿಕೋ ವರದಿ ಮಾಡಿದೆ. ಉನ್ನತ ವ್ಯವಸ್ಥಾಪನಾ ಮತ್ತು ತಾಂತ್ರಿಕ ನೈಪುಣ್ಯತೆ ಹುದ್ದೆಯಲ್ಲಿದ್ದ GS-13 ಶ್ರೇಣಿಯಿಂದ GS-15 ಶ್ರೇಣಿಯವರೆಗಿನ ಅಧಿಕಾರಿಗಳು ನಾಸಾ ತ್ಯಜಿಸಲಿದ್ದು, ಇವರಲ್ಲಿ 875 ಮಂದಿ GS-15 ಸಿಬ್ಬಂದಿ ಸೇರಿದ್ದಾರೆ. ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ವಿಸ್ತೃತ ಪ್ರಯತ್ನದ ಭಾಗವಾಗಿ ನಾಸಾದಿಂದ ಅವಧಿಪೂರ್ವ ನಿವೃತ್ತಿ, ಮುಷ್ಕರ ಅಥವಾ ವಿಳಂಬಿತ ರಾಜೀನಾಮೆಗೆ ಮುಂದಾಗಿರುವ 2694 ಮಂದಿ ಪೈಕಿ ಬಹುತೇಕ ಮಂದಿ ತಾಂತ್ರಿಕ ತಜ್ಞರು ಸೇರಿದ್ದಾರೆ. ನಾಸಾದ ಮಹತ್ವಾಕಾಂಕ್ಷೆಯ ಸೈನ್ಸ್ ಆ್ಯಂಡ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಯೋಜನೆಯ ಕರ್ತವ್ಯದಿಂದ 1818 ಮಂದಿ ನಿರ್ಗಮಿಸುತ್ತಿದ್ದಾರೆ. ಇದರ ಜೊತೆಗೆ ಐಟಿ ಮತ್ತು ಹಣಕಾಸು ವಿಭಾಗದ ಹಲವು ಮಂದಿಯೂ ನಾಸಾ ತೊರೆಯುತ್ತಿದ್ದಾರೆ. ಏಜೆನ್ಸಿಯ ಪ್ರಮುಖ ವ್ಯವಸ್ಥಾಪನಾ ಮತ್ತು ತಾಂತ್ರಿಕ ನೈಪುಣ್ಯತೆಯನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಎಂದು ಪ್ಲಾನಿಟರಿ ಸೊಸೈಟಿಯ ಬಾಹ್ಯಾಕಾಶ ನೀತಿ ವಿಭಾಗದ ಮುಖ್ಯಸ್ಥ ಕ್ಯಾಸಿ ಡ್ರಿಯರ್ ಎಚ್ಚರಿಸಿದ್ದಾರೆ.